ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ ಪಿ ಯು ಸಿ ಇತಿಹಾಸ ಹಿಸ್ಟರಿಯಲ್ಲಿ ಸೆಕೆಂಡ್ ಟೆಸ್ಟ್ ಎಕ್ಸಾಮ್ಗಳನ್ನ ಮಾಡ್ತಾ ಇದ್ದರೆ ಅದಕ್ಕಾಗಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೋಡೋಣ. ಒಂದು 30+ ಮಾರ್ಕ್ಸ್ ಗ್ಯಾರಂಟಿಯಾಗಿ ಬರ್ತವೆ ಈ ವಿಡಿಯೋದಿಂದ ಹೇಳ್ತಾ. ಇದೇ ತರನಾಗಿದ್ದ ಎಲ್ಲ ವಿಡಿಯೋಗಳಿದ್ದಾವೆ ಸಬ್ಜೆಕ್ಟ್ಗಳಲ್ಲಿ. ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಆ ಪ್ಲೇಲಿಸ್ಟ್ ಲಿಂಕಲ್ಲಿ ಹೋಗಿ ನೋಡಿದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಮಾಡಿ ಅಂತ ಹೇಳ್ತಾ ಫಸ್ಟ್ ಪಿ ಯು ಸಿ ಹಿಸ್ಟ್ರಿಯಲ್ಲಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಸೊ ಇವು ಬಹು ಆಯ್ಕೆ, ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯುತ್ತಾರೆ? ಪುನರುಜ್ಜೀವನ ಪದದ ಅರ್ಥ ಏನು? ಮುದ್ರಣ ಯಂತ್ರವನ್ನು ಕಂಡುಹಿಡಿದವರು ಯಾರು? ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯುವರು? ಮಾನವತಾವಾದದ ಪಿತಾಮಹ ಎಂದು ಯಾರನ್ನು ಕರೆಯುವರು? ಧಾರ್ಮಿಕ ಸುಧಾರಣೆಯ ಉಷಾತಾರೆ ಎಂದು ಯಾರನ್ನು ಕರೀತಾರೆ? ಇನ್ನು ಸೊಸೈಟಿ ಆಫ್ ಜೀಸಸ್ನ ಸ್ಥಾಪಕರು ಯಾರು? ಧಾರ್ಮಿಕ ಸುಧಾರಣೆಯ ನಾಯಕ ಯಾರು? ಪ್ರಪಂಚವನ್ನು ಮೊಟ್ಟಮೊದಲಿಗೆ ಪ್ರದಕ್ಷಿಣೆ ಮಾಡಿದ ಹಡಗು ಯಾವುದು? ಕೈಗಾರಿಕಾ ಕ್ರಾಂತಿಯಲ್ಲಿ ಪ್ರಪ್ರಥಮವಾಗಿ ಆರಂಭಗೊಂಡಿದ್ದು ಎಲ್ಲಿ? ಇನ್ನು ಪ್ರಪಂಚದ ಪ್ರಥಮ ಯಶಸ್ವಿ ಕಾಲುವೆ ಯಾವುದು? ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ಇನ್ನು ಬೋಸ್ಟನ್ ಟೀ ಪಾರ್ಟಿ ನಡೆದ ವರ್ಷ ಯಾವುದು? ಫ್ರಾನ್ಸ್ ಕ್ರಾಂತಿ ಆರಂಭವಾದ ವರ್ಷ ಯಾವುದು? ಇನ್ನು ಯುರೋಪಿನ ಮಹಾರಾಜರೆಂದು ಯಾರನ್ನು ಕರೆಯಲಾಗಿದೆ? ಸಾಮಾಜಿಕ ಒಪ್ಪಂದ ಗ್ರಂಥವನ್ನು ರಚಿಸಿದವರು ಯಾರು? ಸಾಮಾಜಿಕ ಸಂರಕ್ಷಣಾ ಸಮಿತಿಯ ಮುಖ್ಯಸ್ಥರು ಯಾರು? ರಷ್ಯಾ ಕ್ರಾಂತಿ ಯಾವ ತತ್ವ ಪ್ರತಿಪಾದಿಸಿತು? NEP ವಿಸ್ತರಿಸಿ. ಇನ್ನು USSR ಅದನ್ನು ಕೂಡ ನಿಮ್ಗೆ ಏನು ಮಾಡಲಿಕ್ಕೆ ಅದು ಕೇಳಿದರು, ವಿಸ್ತರಿಸಿ ಬರಲಿಕ್ಕೆ ಕೇಳಿದರು. ಇನ್ನು ನೆಪೋಲಿಯನ್ ಸ್ಥಾಪಿಸಿದ ವಿಶ್ವವಿದ್ಯಾಲಯ ಯಾವುದು? ಖಂಡಾಂತರ ಪದ್ಧತಿಯನ್ನು ಕಂಡುಹಿಡಿದವರು ಯಾರು? ಎರಡನೇ ಜಸ್ಟಿನಿಯನ್ ಎಂದು ಯಾರನ್ನು ಕರೀತಾರೆ? ಇಟಲಿ ಏಕೀಕರಣದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಯಂಗ್ ಇಟಲಿಯ ಸ್ಥಾಪಕರು ಯಾರು? ಕೆಂಪಂಗಿ ದಳ ಯಾರು ಸ್ಥಾಪಿಸಿದರು? ಬಿಸ್ಮಾರ್ಕ್ನ ಪ್ರಸಿದ್ಧ ನೀತಿ ಯಾವುದು? ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆಗೊಂಡಿತು ಅನ್ನೋದು ಇತ್ತು. ಇವೆಲ್ಲ ನಿಮಗೆ ಒಂದಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಸ್ವಲ್ಪ 2 ಅಂಕದಲ್ಲಿ ಪ್ರಶ್ನೆಗಳಿಗೆ ಬರೋಣ. ವಿಶ್ವವನ್ನು ಪ್ರದಕ್ಷಿಣೆ ಮಾಡಿದ ಹಡಗು ಯಾವುದು ಮತ್ತು ಆ ನೌಕಾಯಾನದ ನಾಯಕರು ಯಾರು? ಯಾವುದಾದರೂ ಇಬ್ಬರು ಪ್ರಮುಖ ಭೌಗೋಳಿಕ ಅನ್ವೇಷಣೆಕಾರರನ್ನು ಹೆಸರಿಸಿರಿ. ಪುನರುಜ್ಜೀವನ ಕಾಲದ ಇಬ್ಬರು ಮಾನವತಾವಾದಿಗಳನ್ನು ಹೆಸರಿಸಿರಿ. ಲಿಯೋನಾರ್ಡ್ ದ ವಿಂಚಿ ಬರೆದ 2 ಪ್ರಸಿದ್ಧ ಚಿತ್ರಕೃತಿಗಳನ್ನು ಹೆಸರಿಸಿರಿ. ಇನ್ನು ಕ್ರೈಸ್ತ ಧರ್ಮದ 2 ಪಂಥಗಳನ್ನು ಹೆಸರಿಸಿರಿ. ಪುನರುಜ್ಜೀವನ ವಿಕಾಸಕ್ಕೆ ಕಾರಣವಾದ 2 ಅಂಶಗಳನ್ನು ಬರೀರಿ. ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಕಂಡುಹಿಡಿದ ಯಾವುದಾದರೂ 2 ರಾಸಾಯನಿಕಗಳನ್ನು ಹೆಸರಿಸಿರಿ. ಅಮೆರಿಕದಲ್ಲಿನ ಬ್ರಿಟಿಷರ ಯಾವುದಾದರೂ 2 ವಸಾಹತುಗಳನ್ನು ಹೆಸರಿಸಿ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಪ್ರಭಾವ ಬೀರಿದ 2 ತತ್ವಜ್ಞಾನಿಗಳನ್ನು ಹೆಸರಿಸಿರಿ. ಫ್ರಾನ್ಸ್ ಕ್ರಾಂತಿಯ ತತ್ವಗಳು ಯಾವುವು? ರಷ್ಯಾ ಸಮಾಜದಲ್ಲಿದ್ದ 2 ವರ್ಗಗಳನ್ನು ಹೆಸರಿಸಿರಿ. ಲಿಯೋ ಟಾಲ್ಸ್ಟಾಯ್ ಬರೆದ 2 ಕೃತಿಗಳನ್ನು ಹೆಸರಿಸಿರಿ. ಕಾರ್ಲ್ ಮಾರ್ಕ್ಸ್ ಯಾರು? ಆತನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿರಿ. ನೆಪೋಲಿಯನ್ನ ತಂದೆ ತಾಯಿ ಯಾರು? ಇನ್ನು ನೆಪೋಲಿಯನ್ ಜನಿಸಿದ್ದು ಎಲ್ಲಿ ಮತ್ತು ಯಾವ ವರ್ಷದಲ್ಲಿ? ಇಟಲಿ ಏಕೀಕರಣದ ಶಿಲ್ಪಿಗಳನ್ನು ಹೆಸರಿಸಿರಿ. ಮೊದಲ ಜಾಗತಿಕ ಯುದ್ಧದ 2 ವೈರಿ ಬಣಗಳನ್ನು ಹೆಸರಿಸಿ. ರಾಷ್ಟ್ರಸಂಘ ಯಾವಾಗ ಸ್ಥಾಪಿಸಲ್ಪಟ್ಟಿತು? ಅದರ ಕೇಂದ್ರ ಕಚೇರಿ ಎಲ್ಲಿತ್ತು? ಎರಡನೇ ಜಾಗತಿಕ ಯುದ್ಧದ 2 ಬಣಗಳನ್ನು ಹೆಸರಿಸಿ. ವಿಶ್ವಸಂಸ್ಥೆಯ ಯಾವುದಾದರೂ 2 ಉದ್ದೇಶಗಳನ್ನು ಬರೀರಿ. ನ್ಯಾಟೋದ ಯಾವುದಾದರೂ 4 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿರಿ. ಸಿಯಾಟೋದ ಯಾವುದಾದರೂ 4 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ನ್ಯಾಟೋ ಸ್ಥಾಪನೆಯಾದದ್ದು ಯಾವ ವರ್ಷ? ಅದು ಎಲ್ಲಿ? ಇನ್ನು 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸಲ್ಲಿ ಪದೇ ಪದೇ ಬರೋದು ಭೌಗೋಳಿಕ ಅನ್ವೇಷಣೆಯ ಕಾರಣಗಳು. ಇನ್ನು ಪುನರುಜ್ಜೀವನಕ್ಕೆ ಕಾರಣ, ಪುನರುಜ್ಜೀವನದ ಲಕ್ಷಣ, 3ರಲ್ಲಿ ಒಂದಂತೂ ಬಂದೇ ಬರ್ತದೆ. ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು, ಇದು 10 ಮಾರ್ಕ್ಸ್ಗೂ ಕೂಡ ಬರ್ತಕ್ಕಂಥ ಚಾನ್ಸಸ್ ಭಾಳ ಅದ. ಇನ್ನು ನೆಪೋಲಿಯನ್ನ ಖಂಡಾಂತರ ಪದ್ಧತಿ, ವರ್ಸೈಲ್ ಒಪ್ಪಂದದ ಮುಖ್ಯಾಂಶಗಳು, ಶೀತಲ ಸಮರದ ಕಾರಣ ಮತ್ತು ಪರಿಣಾಮಗಳು ಅಂತ. ಸೊ ನಿಮಗೆ 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಎರಡಾದರೂ ನಿಮಗೆ ಖಂಡಿತವಾಗಿ ಕೇಳ್ತಾರೆ. ಇನ್ನು 10 ಮಾರ್ಕ್ಸಲ್ಲಿ ಪ್ರತಿ ಸರಿ ಕೇಳೋದು ಭೌಗೋಳಿಕ ಅನ್ವೇಷಣೆಯ ಕಾರಣ ಮತ್ತು ಪರಿಣಾಮಗಳು. ಇನ್ನು ಫ್ರಾನ್ಸ್ ಮಹಾಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳು, ರಷ್ಯಾದ ಕ್ರಾಂತಿಯಲ್ಲಿ ಲೆನಿನ್ ಅವರ ಪಾತ್ರವನ್ನು ಬರೀರಿ. ಇನ್ನು ನೆಪೋಲಿಯನ್ ಖಂಡಾಂತರ ಪದ್ಧತಿ, ಆಡಳಿತ ಸುಧಾರಣೆ ಇದೆ.
ಇನ್ನು ಮೊದಲ ಜಾಗತಿಕ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮ, ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮ. ಇಷ್ಟು ನೋಡಿಕೊಂಡ್ರೆ ಸಾಕು, ಒಳ್ಳೆಯ ಅಂಕಗಳು ನಿಮಗೆ ಸೆಕೆಂಡ್ ಟೆಸ್ಟಲ್ಲಿ ಸಿಗ್ತವೆ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.